ತೊಂಬತ್ಮೂರು ಸರ್ ರಿಲೀಸ್ ಆಗಿದ್ದು. 96ರಲ್ಲಿ ಅಮೇರಿಕ ರಿಲೀಸ್ ಆಗುತ್ತೆ ಸರ್. ಅದು ಹೇಳಿ ಸರ್, ಅದು ಹಿಸ್ಟ್ರಿ ಕ್ರಿಯೇಟ್ ಆದ ಸಿನಿಮಾ, ಯಾವತ್ತಿಗೂ ಕೂಡ ಮರೆಯೋದಕ್ಕಾಗದ ಸಿನಿಮಾ. ಎಷ್ಟು ಸಲ ನೋಡಿದ್ರು ಕೂಡ ಮತ್ತೆ ನೋಡಲೇಬೇಕು, ನೋಡೋಣ ಅಂತ ಅನಿಸುವ ಸಿನಿಮಾ. ಬೋರು ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಆ ಸಿನಿಮಾಗೆ. ಆ ದಿನಗಳು ರಿಲೀಸ್ ಆಗಿದ್ದು, ಶೂಟಿಂಗ್ ಟೈಮು, ಎಲ್ಲೂ ಹೇಳದಂಥ ವಿಚಾರಗಳನ್ನ ಇದು ಶೇರ್ ಮಾಡಬಹುದಂತ ಸರ್? ಇಲ್ಲ, ಬಹುತೇಕ ನಾನು ತೆರೆದ ಪುಸ್ತಕದ ಹಾಗೆ ಎಲ್ಲವನ್ನು ಹೇಳಿದ್ದೇನೆ, ಯಾವುದನ್ನು ಬಚ್ಚಿಟ್ಕೊಂಡಿಲ್ಲ. ಆಮೇಲೆ ಬಚ್ಚಿಟ್ಕೊಂಡಿದ್ದನ್ನು ಬಿಚ್ಚಿಡಲೇಬಾರ್ದು ಆಯಿತಾ, ಹೇಳಿದ್ದೇನೆ. ನಿಮ್ಮ ಝೀನಲ್ಲಿ ಅನೇಕ ಸಲ ಪ್ರಸಾರ ಆಗಿದೆ ಅಮೇರಿಕ ಝೀ ವಾಹಿನಿಲಿ. ನಿನ್ನೆ ಒಬ್ಬರು ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಾವು 30 ವರ್ಷದವನ ವ್ಯಕ್ತಿ ನಾನು, ನಮ್ಮ ವಯಸ್ಸಿನವರು ಕೂಡ ಮತ್ತೆ ನೋಡೋ ಸಿನಿಮಾ ಅದು, ನೋಡ್ತಾನೇ ಇದ್ದೀವಿ. ಅದಕ್ಕೆ ದಯವಿಟ್ಟು ಅದನ್ನು ಡಾಲ್ಬಿ DTS ಮಾಡಿ ಮತ್ತೆ ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಅದು ಮಾಲೀಕತ್ವದ ಪ್ರಶ್ನೆ ಇರುತ್ತೆ, ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಿರ್ದೇಶಕನ ಕ್ರಿಯೇಟಿವ್ ಕ್ಯಾಪ್ಟನ್ಶಿಪ್ಪು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಅದು ಮಾಲೀಕತ್ವ, ಓನರು, ಪ್ರೊಡ್ಯೂಸರ್ ಅಂತ ಇರ್ತಾರಪ್ಪ, ಪ್ರಯತ್ನ ಮಾಡ್ತೀನಿ ಅಂತ. ಅಂದರೆ ಈಗಲೂ ಅದರ ಹಾಡುಗಳನ್ನು ಈಗಿನ ಕಾಲದ ಹೆಣ್ಮಕ್ಳು, NRI ಹೆಣ್ಮಕ್ಳು, ನಾನ್ ಕನ್ನಡಿಗರು, ಕೆಲವರು ಕನ್ನಡ ಬರಲ್ಲ, ಅವರೆಲ್ಲ ಅದರ ಹಾಡುಗಳನ್ನು ಹಾಡಿ ರೀಲ್ಸ್ ಮಾಡ್ತಿದ್ದಾರೆ. ಹೌದು, ಈಗ ಟ್ರೆಂಡಲ್ಲಿದೆ ಇದೆ. ಹೀಗಾಗಿ ಅದು ಕಾಲಾತೀತವಾದ, ಎಲ್ಲ ಕಾಲಕ್ಕೂ ಗೆದ್ದು ಉಳಿದ ಸಿನಿಮಾ. ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನನಗೊಂದು ಸಾರ್ಥಕ ಭಾವನೆ ಬಂದಿದ್ದು ಆ ಸಿನಿಮಾದಿಂದ. ಯಾಕೆಂದರೆ ಎಷ್ಟೋ ಸಿನಿಮಾಗಳನ್ನು ಮಾಡ್ತೀವಿ, ಅಷ್ಟೇ ಉತ್ಸಾಹದಿಂದ ಮಾಡ್ತೀವಿ, ಅಷ್ಟೇ ಶ್ರಮ ಹಾಕ್ತೀವಿ. ಆದರೆ ಒಂದು ಲ್ಯಾಂಡ್ ಮಾರ್ಕ್ ಆಗೋದು, ಒಂದು ಕ್ಲಾಸಿಕ್ ಆಗೋದು, ಅದು ಅದೃಷ್ಟ, ಅಪರೂಪ. ಸೊ ಅಮೇರಿಕ ಆ ಥರ ಒಂದು. ಎಷ್ಟು ಬಜೆಟ್ ಸಿನಿಮಾ ಸರ್? ಎಷ್ಟು ಪ್ರಾಫಿಟ್ ಆಯಿತು ಅಂತ ಇನ್ನೇನು? ಅದೆಲ್ಲ ನಿರ್ಮಾಪಕರು ಕೇಳಬೇಕು. ನೀವು, ನಾನು ಆರ್ಥಿಕವಾಗಿ ಯಾವತ್ತೂ ಮಾತನಾಡಬಾರ್ದು. ಯಾಕೆಂದರೆ ನನಗೆ ಹಣ ಬಂದಿರಲ್ಲ, ನಾನು ಹಣ ಹೂಡಿರಲ್ಲ. ಬಟ್ ನನಗೆ ಆಗಿನ ಮಾತುಕತೆಯ ನಿರ್ಮಾಪಕರ ಜೊತೆಗಿನ ಒಡನಾಟದ ಸಂದರ್ಭದಲ್ಲಿ 70-75 ಲಕ್ಷ ರೂಪಾಯಿಗಳಲ್ಲಿ ಆದಂತಹ ಸಿನಿಮಾ. ಯಾಕೆಂದರೆ ನಾವೊಂದು 12 ಜನ 45 ದಿನ ಅಮೇರಿಕಲ್ಲ ಶೂಟ್ ಮಾಡಿದ್ವಿ. 12 ಜನ, ನೋ ಕೊರಿಯೋಗ್ರಾಫರ್, ಆ ಥರ ಎಲ್ಲ ನಾವೇ ಎಲ್ಲ ಒಬ್ಬೊಬ್ಬರು 2 ಕೆಲಸ ಮಾಡ್ಕೊಂಡು ಒಳ್ಳೆ ಟೀಮ್ ಇತ್ತು. ಅದರಿಂದ 45 days ವಿ ಶಾಟ್ ಇನ್ US. ಇನ್ 95ನಲ್ಲಿ ಶುರು ಆಯಿತು. 6 ವೀಸಾ ಎಲ್ಲ ಬಂದು 95. ಎಷ್ಟು ದಿನ ಇದ್ದಿದ್ದು ಸರ್? 45 ದಿನ ಇದ್ರಲ್ಲಿ 1.5 month ಇನ್ ಅಕ್ರಾಸ್ US ಎಲ್ಲ ಕಡೆ. ಆ ಕಡೆ ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್, ಅಲ್ಲಿ ಒಂದು 2 weeks, ಈ ಕಡೆ ಒಂದು 2 weeks, ಮತ್ತು ನಯಾಗ್ರಾ ಫಾಲ್ಸ್ ಆ ಕಡೆ ಎಲ್ಲ. ದೊಡ್ಡ ದೇಶ ಅಮೇರಿಕ, ನೋಡಿದ್ಯಾ? ಹಾಂ, ಅಮೇರಿಕ ತುಂಬ ದೊಡ್ಡ ದೇಶ, ಭಾರತಕ್ಕಿಂತ 3 ಪಟ್ಟು ದೊಡ್ಡ ದೇಶ. ಭಾರತದ ಕಾಲಭಾಗ ಜನಸಂಖ್ಯೆ. ಹಾಗಾಗಿ ಅದು ತುಂಬ ಜಿಯೋಗ್ರಾಫಿಕಲಿ ಹ್ಯೂಜ್ ಕಂಟ್ರಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 3 ಗಂಟೆ ಟೈಮ್ ವ್ಯತ್ಯಾಸ ಇರುತ್ತೆ ಓಡಾಡೋದಕ್ಕೆ. ನ್ಯೂಯಾರ್ಕಲ್ಲಿ ರಾತ್ರಿ 9 ಗಂಟೆ ಇದ್ದರೆ ಸ್ಯಾನ್ ಫ್ರಾನ್ಸಿಸ್ಕೋಲಿ ರಾತ್ರಿ 12 ಗಂಟೆ ಆಗಿರುತ್ತೆ. ಆ ಥರದ ವಿವಿಧ ಋತುಮಾನ, ವಿವಿಧ ಕಾಲಮಾನದಲ್ಲಿ ಬದುಕೋ ದೇಶ. ಇಟ್ ವಾಸ್ ಎ ಚಾಲೆಂಜ್ ದೋಸ್ ಡೇಸ್. ಅಲ್ಲಿ ಹೋಗಿ ಮಾಡಿದ್ದು ಬಹಳ